Hello everyone, welcome to Panchajanya IAS, the Hindu newspaper analysis. Today in this session we are going to see the current affairs of 27th September 2024. Now let us see the editorial topic. So first one, an opportunity to rethink India's pension system. So ಇಲ್ಲಿ ಭಾರತದಲ್ಲಿರುವಂಥ ಒಂದು ಪಿಂಚಣಿ ವ್ಯವಸ್ಥೆಯ ಕುರಿತು ಈ ಒಂದು ಟಾಪಿಕಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್, ಸ್ಟಾರ್ಮ್ ಬ್ರೀವಿಂಗ್ ಇನ್ ಈಸ್ಟ್ ಸೌತ್ ಚೀನಾ ಸಿ. ಅಂದರೆ ಈ ಚೀನಾ ಸಿಯ ಅಂದರೆ ದಕ್ಷಿಣ ಚೀನಾ ಸಮುದ್ರ ಮತ್ತು ಈ ಈಸ್ಟ್ ಚೀನಾ ಸಮುದ್ರದ ಮೇಲೆ ಏನಾಗ್ತಾ ಇದೆ ಅಂದರೆ ಚೀನಾ ತನ್ನ ಒಂದು ಹಕ್ಕನ್ನು ಸಾಧಿಸ್ತಾ ಇದೆ. ಸೊ ಇದರ ಕುರಿತು ನಾವು ಇಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು ಕೂಡ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, L69 G4 ಕಂಟ್ರಿ ಟು ಸೀಕ್ ಅರ್ಜೆಂಟ್ ರಿಫಾರ್ಮ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಗಳಾಗಬೇಕಂತ ಹೇಳಿ G4 ಕಂಟ್ರಿಗಳು ಏನು ಮಾಡ್ತಾ ಇದೆ, ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರಿನ್ಸ್ಗೆ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ಸ್ ಕೂಡ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಫಸ್ಟ್ ಒನ್ ಇನ್ಫ್ರಾಸೌಂಡ್, ಸೆಕೆಂಡ್ ಒನ್ ಪ್ರಾಲೆ ಮಿಸೈಲ್ ಅಂತ, ನೆಕ್ಸ್ಟ್ ಒನ್ ಪರ್ಮೋಸಾ ಸ್ಟೇಟ್ ಅಂತ ಬರುತ್ತೆ, ಅಥವಾ ಅದಕ್ಕೆ ನಾವು ಅಕಾ ತೈವಾನ್ ಸ್ಟೇಟ್ ಅಂತಲೂ ಕೂಡ ಕರಿತೀವಿ. ಸೊ ಇವೆಲ್ಲವೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ಸ್ಗಳಾಗಿವೆ. ಸೊ ಮೊದಲನೇದಾಗಿ ಪ್ರಿವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ಗೆ ಆನ್ಸರನ್ನು ನೋಡೋಣ. ದ ಕ್ವಶನ್ ಈಸ್, ರಾಜ್ಯಸಭಾ ಹ್ಯಾಸ್ ಈಕ್ವಲ್ ಪವರ್ಸ್ ವಿತ್ ಲೋಕಸಭಾ. ಅಂದರೆ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗೆ ಈಕ್ವಲ್ ಯಾವೆಲ್ಲ ಒಂದು ಅಧಿಕಾರಗಳು ಇಲ್ಲಿ ಸಮನಾಗಿರುತ್ತೆ ಅಂತ ಕೇಳಿದ್ದಾರೆ. ಎಸ್, ಸೊ ಇಲ್ಲಿ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಇಲ್ಲಿ ಹೇಳಿದ್ದಾರೆ, ದ ಮ್ಯಾಟರ್ ಆಫ್ ಕ್ರಿಯೇಟಿಂಗ್ ನ್ಯೂ ಆಲ್ ಇಂಡಿಯಾ ಸರ್ವೀಸಸ್. ಎಸ್, ಸೊ ಇಲ್ಲಿ ಅಧಿಕಾರಗಳಂತ ಬಂದಾಗ ಎರಡು ರೀತಿ ಇರುತ್ತೆ. ಒಂದು ಎಕ್ಸ್ಕ್ಲೂಸಿವ್ ಪವರ್, ಓಕೆ, ಅಂದರೆ ವಿಶೇಷ ಅಧಿಕಾರ. ಸೊ ಸಂವಿಧಾನದ ಅಡಿಯಲ್ಲಿ ಲೋಕಸಭೆಗೂ ಎಕ್ಸ್ಕ್ಲೂಸಿವ್ ಪವರ್ ಕೂಡ ಇದೆ, ರಾಜ್ಯಸಭೆಗೂ ಎಕ್ಸ್ಕ್ಲೂಸಿವ್ ಪವರ್ ಇದೆ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ. ಹಾಗೆ ಎರಡೂ ಕೂಡ ಈಕ್ವಲ್ ರೈಟ್ಸನ್ನು ಕೂಡ ಕಟ್ಟಿದ್ದಾರೆ. ಎಸ್, ಸೊ ಇದರಲ್ಲಿ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ದ ಮ್ಯಾಟರ್ ಆಫ್ ಕ್ರಿಯೇಟಿಂಗ್ ಆಲ್ ಇಂಡಿಯಾ ನ್ಯೂ ಆಲ್ ಇಂಡಿಯಾ ಸರ್ವೀಸಸ್. ಅಂದರೆ ಅಖಿಲ ಭಾರತೀಯ ಒಂದು ಸೇವೆಗಳನ್ನ, ಅಂದರೆ ಹೊಸ ಒಂದು ಅಖಿಲ ಭಾರತೀಯ ಸೇವೆಗಳನ್ನ ಕ್ರಿಯೇಟ್ ಮಾಡುವಂಥ ಅಧಿಕಾರ. ಸೊ ಇಲ್ಲಿ ಸಂವಿಧಾನದ ಅಡಿಯಲ್ಲಿ ವಿಶೇಷ ಅಧಿಕಾರ ಅಂತ ಹೇಳಿದ್ದೆ. ಸೊ ಇಲ್ಲಿ ರಾಜ್ಯಸಭೆಗೆ ಎರಡು ವಿಶೇಷ ಅಧಿಕಾರವನ್ನು ನೀಡಿದ್ದಾರೆ. ಏನಂತಂದರೆ, ಸೊ ಅದರಲ್ಲಿ ಮೊದಲನೇದು ಒಂದು ಏನು 7th ಶೆಡ್ಯೂಲ್ನಲ್ಲಿ ಬರುವಂಥ ಸ್ಟೇಟ್ ಲಿಸ್ಟ್ ಬರುತ್ತಲ್ವ, ಅಂದರೆ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳ ಕುರಿತು ಕಾನೂನನ್ನು ಮಾಡುವಂಥ ಅಧಿಕಾರ. ಓಕೆ, ಸೊ ಇಲ್ಲಿ ಯಾವುದಕ್ಕೆ ಬರುತ್ತೆ, ರಾಜ್ಯಸಭೆಗೆ ಬರುತ್ತೆ. ಎಸ್, ಸೊ ಇದು ಕೂಡ ಇದು ರಾಜ್ಯಸಭೆಗೆ ಮಾತ್ರ ಇರುವಂಥ ಅಧಿಕಾರವಾಗಿರುತ್ತೆ. ಹಾಗೆ ಸೆಕೆಂಡ್ ಏನಂತಂದರೆ, ಈ ಅಖಿಲ ಭಾರತೀಯ ಸೇವೆಗಳಂತ ಬರುತ್ತೆ, ಆಲ್ ಇಂಡಿಯಾ ಸರ್ವೀಸಸ್ ಅಂತ. ಸೊ ಇದರ ಕುರಿತು ಕಾನೂನು ಮಾಡುವಂಥ ಅಧಿಕಾರ ಇಲ್ಲಿ ರಾಜ್ಯಸಭೆಗೆ ಇರುತ್ತೆ. ಸೊ ಹೀಗಾಗಿ ಇದು ಎಕ್ಸ್ಕ್ಲೂಸಿವ್ ಅಂತ ಅಂದರೆ ಇದು ಏನು ಲೋಕಸಭೆಗೆ ಇದು ಬರೋದಿಲ್ಲ, ಲೋಕಸಭೆಗೆ ಈ ಒಂದು ಪವರ್ ಇರೋದಿಲ್ಲ. ಸೊ ಹೀಗಾಗಿ ಇದು ರಾಜ್ಯಸಭೆಗೆ ಇರುವಂಥ ವಿಶೇಷ ಅಧಿಕಾರವಾಗಿರುತ್ತೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಅಂದರೆ ಇದು ಈಕ್ವಲ್ ಪವರ್ ಆಗಿಲ್ಲ. ಸೆಕೆಂಡ್ ಒನ್, ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್, ಅಂದರೆ ಸಂವಿಧಾನ ತಿದ್ದುಪಡಿ. ಅಂದರೆ ಇಲ್ಲಿ ನಾವು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವಂಥ ಸಂದರ್ಭದಲ್ಲಿ ಮಸೂದೆಯನ್ನು ರಾಜ್ಯಸಭೆಯಲ್ಲಾದರೂ ಕೂಡ ಮಂಡಿಸ್ಬೋದು, ಅಥವಾ ಲೋಕಸಭೆಯಲ್ಲಾದರೂ ಕೂಡ ಮೊದಲು ಮಂಡನೆಯನ್ನು ಮಾಡ್ಬೋದು. ಸೊ ಅಂದರೆ ಇದರರ್ಥ ಇದು ಎರಡೂ ಸದನಗಳಿಗೆ ಇರುವಂಥ ಒಂದು ಸಮನಾದ ಒಂದು ಅಧಿಕಾರ ಆಗಿದೆ, ಅಥವಾ ಈಕ್ವಲ್ ಪವರ್ ಆಗಿ ಕಂಡುಬರುತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗತ್ತೆ. ಇನ್ನು ಥರ್ಡ್ ಸ್ಟೇಟ್ಮೆಂಟ್ ಇಲ್ಲಿ ರಿಮೂವಲ್ ಆಫ್ ದ ಗೌರ್ಮೆಂಟ್, ಸರ್ಕಾರದ ವಜಾಗೊಳಿಸೋದ್ರ ಕುರಿತು. ಸೊ ಇಲ್ಲಿ ಸರ್ಕಾರ ಯಾವುದಕ್ಕೆ ಜವಾಬ್ದಾರರಾಗಿರುತ್ತೆ, ಲೋಕಸಭೆಗೆ ಜವಾಬ್ದಾರರಾಗಿರುತ್ತೆ. ಸೊ ಇದು ಈ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮೇಕಿಂಗ್ ಕಟ್ ಮೋಷನ್ ಅಂತ ಬರುತ್ತೆ. ಹಾಗಿದ್ರೆ ಇಲ್ಲಿ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಏನಿದು ಕಟ್ ಮೋಷನ್ ಅಂತಂದರೆ, ಸೊ ಇಲ್ಲಿ ಬಜೆಟ್ ಮಂಡನೆ ಆದಂಥ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿನ ಅನುದಾನವನ್ನು ಅಥವಾ ಈ ನಿರ್ದಿಷ್ಟ ಹಂಚಿಕೆಯ ಒಂದು ಅದನ್ನು ವಿರೋಧಿಸಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ, MP ಅವರು ಅಥವಾ ಸಂಸದರು ಏನು ಮಾಡ್ತಾರೆ ಅಂತಂದರೆ, ಇದನ್ನು ವಿರೋಧಿಸಿ ಮಂಡನೆ ಮಾಡಿದಂಥ ಒಂದು ಪ್ರಸ್ತಾಪವಾಗಿರುತ್ತೆ ಈ ಕಟ್ ಮೋಷನ್ ಅನ್ನುವಂಥದ್ದು.
ಇನ್ ಕೇಸ್ ಏನಾದರೂ ಅಂದರೆ ಈ ಕಟ್ ಮೋಷನ್ನ ಅಂಗೀಕಾರ ಮಾಡುವುದರ ಕುರಿತು ಅಂತಿಮ ನಿರ್ಧಾರವನ್ನು ಯಾರು ಕೈಗೊಳ್ತಾರೆ ಅಂತಂದರೆ ಸ್ಪೀಕರ್ ಅವರು ಕೈಗೊಳ್ತಾರೆ. ಹಾಗೆ ಇನ್ ಕೇಸ್ ಏನಾದರೂ ಈ ಕಟ್ ಮೋಷನ್ ಅನ್ನುವಂಥದ್ದು ಪಾಸ್ ಆದರೆ ಅಥವಾ ಅಂಗೀಕಾರವಾದರೆ ಏನಾಗುತ್ತೆ ಅಂದರೆ ಸರ್ಕಾರ ಇಲ್ಲಿ ಅಂದರೆ ಅದರ ಮೇಲೆ ವಿಶ್ವಾಸವಿಲ್ಲ ಅಂತ ಆಗತ್ತೆ. ಸೊ ಹೀಗಾಗಿ ಸರ್ಕಾರ ಏನು ಮಾಡಬೇಕಾಗತ್ತೆ, ಇಲ್ಲಿ ವಿಶ್ವಾಸ ನಿರ್ಣಯವನ್ನು ಸಾಬೀತುಪಡಿಸಬೇಕಾಗತ್ತೆ. ಎಸ್. ಸೊ ಇನ್ ಕೇಸ್ ಏನಾದರೂ ಇದರಲ್ಲಿ ಸರ್ಕಾರಕ್ಕೆ ಸೋಲಾದರೆ ಅಂದರೆ ವಿಶ್ವಾಸ ನಿರ್ಣಯ ಮತದ ಇದರಲ್ಲಿ ಸರ್ಕಾರಕ್ಕೆ ಸ್ಪಷ್ಟವಾದಂಥ ಅಂದರೆ ಒಂದು ಬೆಂಬಲ ಸಿಗದೆ ಹೋದರೆ ಏನು ಮಾಡಬೇಕಾಗತ್ತೆ ಅಂದರೆ ಅವಾಗ ಏನು ಈ ಬಜೆಟ್ ಮಂಡನೆ ಮಾಡಿರುವಂಥ ಹಣಕಾಸು ಸಚಿವರು ಇರ್ತಾರಲ್ವ, ಸೊ ಅವರು ಇಲ್ಲಿ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಸೊ ಇದರ ಅರ್ಥ ಅದು ಏನು ಈ ಹಿಂದೆ ಬಜೆಟ್ನಲ್ಲಿ ಅಥವಾ ಬಜೆಟ್ನಲ್ಲಿ ನೀಡಿರುವಂಥ ಹಣಕಾಸಿನ ಕುರಿತು ಏನು ಮಾಡಬೇಕಾಗತ್ತೆ, ಮತ್ತೆ ಅದನ್ನು ಮರು ಹೊಂದಿಸಬೇಕಾಗತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ರಾಂಗ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಕರೆಕ್ಟ್ ಆಗುತ್ತೆ. ಎಸ್. ಸೊ ನಾವು ಇವಾಗ ಎಡಿಟೋರಿಯಲ್ ಟಾಪಿಕ್ಸ್ನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಎಸ್. ಸೊ ಈ ಹಿಂದೆ ಒಂದು ಭಾರತದಲ್ಲಿ ಅಂದರೂ ಪಿಂಚಣಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ನಲ್ಲಿ OPS ಅಂತಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ, ಅಂದರೆ ಹಳೆಯ ಪಿಂಚಣಿ ಯೋಜನೆ ಅಂತ ಹೇಳಿ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರೊವೈಡೆಡ್ ಗೌರ್ಮೆಂಟ್ ಬ್ಯಾಕ್ಡ್, ಅಂದರೆ ಸರ್ಕಾರವೇ ಏನು ಮಾಡ್ತಾ ಇತ್ತು ಅಂತಂದರೆ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇತ್ತು, ಅಂದರೆ ಪಿಂಚಣಿಯನ್ನು ನೀಡಲಿಕ್ಕೆ. ಹಾಗೆ ಸ್ಟೇಬಲ್ ಪೆನ್ಷನ್, ಸ್ಥಿರವಾಗಿರುವಂಥ ಒಂದು ಪಿಂಚಣಿಯನ್ನು ನೀಡಲಾಗ್ತಾ ಇತ್ತು. ಎನ್ಶೂರಿಂಗ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಫಾರ್ ರಿಟೈರ್ಸ್ ವಿತ್ ನೋ ಎಕ್ಸ್ಪೋಜರ್ ಟು ಮಾರ್ಕೆಟ್ ಫ್ಲಕ್ಚುಯೇಷನ್, ಅಂದರೆ ಇಲ್ಲಿ ಮಾರುಕಟ್ಟೆ ಏರಿಳಿತಗಳಿಗೆ ಅದು ಯಾವುದೇ ರೀತಿ ಒಡ್ಡಿಕೊಳ್ಳದೆ ಏನು ಮಾಡ್ತಾ ಇತ್ತು ಅಂತಂದರೆ ಈ ನಿವೃತ್ತ ನೌಕರರಿಗೆ ಒಂದು ಸ್ಥಿರವಾದ ಒಂದು ಪಿಂಚಣಿಯನ್ನು ಈ ಒಂದು ಹಳೆ ಪಿಂಚಣಿಯ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗ್ತಾ ಇತ್ತು. ಸೊ ಅದರ ನಂತರ ಇಲ್ಲಿ NPS ಅಂತ ಬರುತ್ತೆ. NPS ಅಂತಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ, ಅಂದರೆ ಹೊಸ ಒಂದು ಪಿಂಚಣಿ ಯೋಜನೆ. ಸೊ ಈ ಒಂದು ಯೋಜನೆನ 2004ರಲ್ಲಿ ಜಾರಿಗೆ ತರಲಾಗತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಏನು ಮಾಡಲಾಗತ್ತೆ ಅಂದರೆ ಲಿಂಕಿಂಗ್ ಪೆನ್ಷನ್ ಪೇಯರ್ಸ್ ಆಫ್ ದ ಫೈನಾನ್ಷಿಯಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ಅಂದರೆ ಈ OPS ಅಡಿಯಲ್ಲಿ ಮಾರುಕಟ್ಟೆಯ ಒಂದು ಫ್ಲಕ್ಚುಯೇಷನ್ಗೆ ಅದು ಒಡ್ಡಿಕೊಳ್ಳದೆ ಏನು ಮಾಡ್ತಾಯಿತ್ತು, ಈ ಒಂದು ಸರ್ಕಾರಿ ನಿವೃತ್ತ ನೌಕರಿಗೆ ಪಿಂಚಣಿಯನ್ನು ನೀಡ್ತಾ ಇತ್ತು. ಬಟ್ ಇಲ್ಲಿ ಹಾಗಿಲ್ಲ. ಸೊ ಇಲ್ಲಿ ಮಾರ್ಕೆಟ್ ಫ್ಲಕ್ಚುಯೇಷನ್ ಆಗೋದ್ರ ಮೇಲೆ ಏನು ಮಾಡುತ್ತೆ ಅಂತಂದರೆ ನೌಕರರಿಗೆ, ಅಂದರೆ ಈ ನಿವೃತ್ತ ನೌಕರಿಗೆ ಏನು ಮಾಡುತ್ತಾ ಇದು ಪಿಂಚಣಿಯನ್ನೇ ನೀಡ್ತಾ ಇತ್ತು. ಸೊ ಹೀಗಾಗಿ ಇದು ನಿವೃತ್ತ ನೌಕರನ್ನು ಒಂದು ರೀತಿ ಅಪಾಯಕ್ಕೆ ತಳ್ತಾ ಇತ್ತು. ಎಸ್. ಸೊ ಇದನ್ನು ಹಲವಾರು ಕಾರಣಗಳಿಗಾಗಿ ಏನು ಅಂದರೆ ಇದರಲ್ಲಿ ಸ್ಟೇಟ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಹಾಗೆ ಇದು ನಿವೃತ್ತ ನೌಕರರಿಗೆ ಇದು ತುಂಬ ಅಪಾಯವನ್ನು ಉಂಟು ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಈ ಒಂದು NPS ಯೋಜನೆಯನ್ನು, ಅಂದರೆ ಈ ನ್ಯೂ ಪೆನ್ಷನ್ ಸ್ಕೀಮನ್ನು ವಿರೋಧವನ್ನು ಮಾಡಲಾಗತ್ತೆ. ಎಸ್. ಹಾಗೆ ಗ್ಲೋಬಲ್ ಟ್ರೆಂಡ್ಸ್. ಸೊ ರಿಟರ್ನ್ ಟು ವೆಲ್ಫೇರಿಸಮ್, ಗ್ಲೋಬಲ್ ಟ್ರೆಂಡ್ ಎಸ್ಪೆಷಲಿ ಆಫ್ಟರ್ ದ 2008. ಸೊ ಇಲ್ಲಿ 2008ರಲ್ಲಿ ಏನಾಗುತ್ತೆ ಅಂತಾರೆ ಹಣಕಾಸು ಬಿಕ್ಕಟ್ಟು ಅನ್ನುವಂಥದ್ದು ಆಗುತ್ತೆ. ಅದಾದ ನಂತರ 2019ರಲ್ಲಿ COVID-19 ಬರುತ್ತೆ. ಸೊ ಹ್ಯಾವ್ ಕಾಲ್ಡ್ ಫಾರ್ ಸ್ಟ್ರಾಂಗರ್ ಸೋಷಿಯಲ್ ಸೇಫ್ಟಿ ನೆಟ್ಸ್. ಸೊ ಈ ಕಾರಣಗಳಿಗಾಗಿ ನಿವೃತ್ತ ನೌಕರಿಗೆ ಒಂದು ಬಲವಾದ ಒಂದು ಪಿಂಚಣಿ ವ್ಯವಸ್ಥೆ ಅನ್ನುವಂಥದ್ದು ಬೇಕಾಗತ್ತೆ ಅಂತ ಹೇಳಿ ಡಿಮ್ಯಾಂಡನ್ನು ಮಾಡಲಾಗತ್ತೆ. ಎಸ್. ಸೊ ಇಲ್ಲಿ ನೆಕ್ಸ್ಟ್ ಏನಂತಂದರೆ ಈ OPS ಅಥವಾ ಈ NPS ಬದಲಾಗಿ ಒಂದು ಹೊಸ ಪಿಂಚಣಿ ವ್ಯವಸ್ಥೆಗೆ ಬೇಡಿಕೆನ ಇಡಲಾಗತ್ತೆ. ಸೊ ಅದಿಲ್ಲಿ ಪ್ರಪೋಸ್ಡ್ UPS, ಅಂದರೆ ಯಾವುದಿಲ್ಲಿ UPS ಅಂತಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ, ಅಂದರೆ ಏಕೀಕೃತ ಪಿಂಚಣಿ ಯೋಜನೆ ಅಂತ. ಸೊ ಇದರಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಸ್ಥಿರವಾದ ಏನು ಪಿಂಚಣಿಯನ್ನು ನೀಡಲಾಗತ್ತೆ. ಹಾಗೆ ಇದರಲ್ಲಿ ಸರ್ಕಾರದ ಪಾಲ್ಗೊಳ್ಳುವಿಕೆನ ಕೂಡ ಇನ್ವಾಲ್ವ್ ಮಾಡಿಕೊಳ್ಳಲಾಗತ್ತೆ. ಹಾಗೆ ಇದರಲ್ಲಿ ಎಕ್ಸ್ಕ್ಲೂಷನ್ ಆಫ್ ಸರ್ಟನ್ ಪಬ್ಲಿಕ್ ಸೆಕ್ಟರ್ ವರ್ಕರ್, ಅಂದರೆ ಕೆಲವೊಂದು ಸಾರ್ವಜನಿಕ ವಲಯದ ನೌಕರರನ್ನು ಏನು ಮಾಡಲಾಗತ್ತೆ ಅಂತಂದರೆ ಈ ಒಂದು ವ್ಯಾಪ್ತಿಯಿಂದ ಹೊರಗಿಡಲಾಗತ್ತೆ. ಸೊ ಈ ರೀತಿಯ ಒಂದು ಯೋಜನೆಗೆ ಇವಾಗ ಪ್ರಸ್ತಾಪವನ್ನು ಮಾಡಲಾಗಿದೆ. ಎಸ್. ಹಾಗೆ ಕೀ ರಿಫಾರ್ಮ್ ಫಾರ್ UPS. ಸೊ ಇಲ್ಲಿ UPS ಏನು ಪ್ರಪೋಸನ್ನು ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು ಪಿಂಚಣಿ ವ್ಯವಸ್ಥೆಯಲ್ಲಿ ಕೂಡ ಕೆಲವೊಂದಿಷ್ಟು ಸುಧಾರಣೆಗಳಾಗಬೇಕಾಗಿದೆ. ಹಾಗಿದ್ರೆ ಏನೆಲ್ಲ ಸುಧಾರಣೆಗಳಂತಂದರೆ ಗ್ರೇಟರ್ ಸ್ಟೇಟ್ ಇಂಟರ್ವೆನ್ಷನ್ ಟು ಪ್ರೊಟೆಕ್ಟ್ ರಿಟೈರ್ಡ್ಸ್ ಫ್ರಮ್ ದ ಮಾರ್ಕೆಟ್ ರಿಸ್ಕ್. ಸೊ ಇಲ್ಲಿ
ಈ ನಿವೃತ್ತ ನೌಕರರು ಮಾರುಕಟ್ಟೆಯ ಒಂದು ಅಪಾಯಗಳಿಂದ ಅವರನ್ನು ರಕ್ಷಿಸಬೇಕಾದರೆ ಸೊ ಇಲ್ಲಿ ರಾಜ್ಯ ಸರ್ಕಾರವು ಕೂಡ ಅದರಲ್ಲಿ ಇಂಟರ್ವೆನ್ಷನ್ ಆಗಬೇಕಾಗಿದೆ, ಅಂದರೆ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿದೆ. ಹಾಗೆ ಇನ್ಕ್ಲೂಷನ್ ಆಫ್ ಇನ್ಫಾರ್ಮಲ್ ಸೆಕ್ಟರ್ ವರ್ಕರ್ಸ್, ಅಂದರೆ ಇಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರನ್ನು ಕೂಡ ಈ ಒಂದು ಪಿಂಚಣಿಯ ವ್ಯವಸ್ಥೆ ಅಡಿಯಲ್ಲಿ ಸೇರಿಸಿಕೊಳ್ಬೇಕಂತ ಹೇಳಿ ಒಂದಿಷ್ಟು ಸುಧಾರಣೆಗಳನ್ನ ಇಲ್ಲಿ ಡಿಮ್ಯಾಂಡನ್ನು ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಟಾಪಿಕ್, ಸ್ಟಾರ್ಮ್ಸ್ ಬ್ರೀವಿಂಗ್ ಇನ್ ಈಸ್ಟ್ ಸೌತ್ ಚೀನಾ ಸಿ. ಸೊ ಇದು ಅಂದರೆ ಈ ಸೌತ್ ಚೀನಾ ಸಿ ಮತ್ತು ಈ ಈಸ್ಟ್ ಚೀನಾ ಸಿ ನಡುವೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಸ್ಟಾರ್ಮ್ ಅಂದರೆ ಬಿರುಗಾಳಿ ಬೀಸ್ತಾ ಇದೆ ಅಂತ. ಸೊ ಇದರ ಅರ್ಥ ಬಿರುಗಾಳಿ ಬೀಸ್ತಾ ಇದೆ ಅಂತಂದ್ರೆ ಇಲ್ಲಿ ಬಿರುಗಾಳಿ ಅಂತ ಅಲ್ಲ. ಸೊ ಇಲ್ಲಿ ಸೌತ್ ಚೀನಾ ಸಿ ಮತ್ತು ಈ ಈಸ್ಟ್ ಚೀನಾ ಸಿಯಲ್ಲಿ ಚೀನಾ ಏನು ಮಾಡ್ತಾ ಇದೆ ಅಂತಂದರೆ ಹೆಚ್ಚಿನ ಒಂದು ಅಧಿಕಾರವನ್ನು ಚಲಾವಣೆಯನ್ನು ಮಾಡ್ತಾ ಇದೆ. ಎಸ್, ಸೊ ಏನಿದು ಇಶ್ಯೂ ಅಂತ ನೋಡೋಣ. ಸೊ ಪವರ್ ಪಾಲಿಟಿಕ್ಸ್ ಇನ್ ಈಸ್ಟ್ ಏಷ್ಯಾ. ಎಸ್, ಸೊ ಇಲ್ಲಿ ಈಸ್ಟ್ ಏಷ್ಯಾದಲ್ಲಿ ಏನಾಗ್ತಾ ಇದೆ ಅಂದರೆ ರಾಜಕೀಯ ಅಥವಾ ಅಧಿಕಾರದ ರಾಜಕೀಯ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿ ಮೆರಿಟೈಮ್ ಈಸ್ಟ್ ಏಷ್ಯಾ ಎಸ್ಪೆಷಲಿ ಇನ್ ದ ಈಸ್ಟ್ ಚೀನಾ ಸಿ ಆ್ಯಂಡ್ ದ ಸೌತ್ ಚೀನಾ ಸಿ. ಎಸ್, ಸೊ ಯಾವ ಒಂದು ಪ್ರದೇಶದಲ್ಲಿ ಈಸ್ಟ್ ಚೀನಾ ಸಿ ಮತ್ತು ಈ ಸೌತ್ ಚೀನಾ ಸಿಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಅಧಿಕಾರದ ರಾಜಕೀಯ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಹ್ಯಾಸ್ ಬಿಕಮ್ ಅ ಕೀ ಅರೇನಾ ಫಾರ್ intensified power politics with China aggressively asserting its territorial claims. ಸೊ ಈ ಒಂದು ಪ್ರದೇಶದಲ್ಲಿ ಸೌತ್ ಚೀನಾ ಸಿ ಮತ್ತು ಈ ಈಸ್ಟ್ ಚೀನಾ ಸಿಯಲ್ಲಿ ತನ್ನ ಅಧಿಕಾರವನ್ನು ಆಕ್ರಮಣಕಾರಿಯಾಗಿ ತನ್ನ ಪ್ರಾದೇಶಿಕ ಒಂದು ಹಕ್ಕುಗಳನ್ನು ಅಲ್ಲಿ ಚಲಾಯಿಸ್ತಾ ಇದೆ. ಸೊ ಚೀನಾದ ಟೆರಿಟೋರಿಯಲ್ ಕ್ಲೈಮ್ಸ್ ಅಂದರೆ ಈ ಚೀನಾದ ಒಂದು ಪ್ರಾದೇಶಿಕ ಹಕ್ಕುಗಳ ಕುರಿತು. ಓಕೆ, ಚೀನಾ ವ್ಯೂಸ್ ದ ಈಸ್ಟ್ ಆ್ಯಂಡ್ ಸೌತ್ ಚೀನಾ ಸಿ ಆಸ್ ಅ ವೈಟಲ್ ಟು ಇಟ್ ಸಾವರ್ನಿಟಿ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ. ಎಸ್, ಚೀನಾ ಈ ಪ್ರದೇಶಗಳನ್ನ ಯಾವ ರೀತಿ ನೋಡುತ್ತೆ ಅಂತಂದರೆ ಸೊ ಅದು ತನ್ನ ಸಾರ್ವಭೌಮತೆ ಮತ್ತು ರಾಷ್ಟ್ರೀಯ ಭದ್ರತೆಯ ಒಂದು ಭಾಗವಾಗಿ ಅವುಗಳನ್ನ ಕನ್ಸಿಡರ್ನ ಮಾಡುತ್ತೆ. ಹಾಗೆ ಕನ್ಸಿಡರ್ ಅಂದರೆ ಅಂತಂದರೆ ಇಲ್ಲಿ ಚೀನಾ ಏನು ಕನ್ಸಿಡರ್ ಮಾಡುತ್ತೆ ಅಂದರೆ ದಿಯಾಯು ಆರ್ ಸೆನಾಕೋ ಐಲ್ಯಾಂಡ್ಸ್ ಆ್ಯಂಡ್ ಸೌತ್ ಚೀನಾ ಸಿ ಐಲ್ಯಾಂಡ್ಸ್ ಆ್ಯಸ್ ಇನ್ ಅಲೈನೇಬಲ್ ಪಾರ್ಟ್ಸ್ ಆಫ್ ಇಟ್ಸ್ ಟೆರಿಟರಿ. ಸೊ ಈ ದ್ವೀಪಗಳು, ಓಕೆ, ದಿಯಾಯು ಅಥವಾ ಸೆಂಕಾಕು ದ್ವೀಪಗಳು ಮತ್ತು ಈ ಸೌತ್ ಚೀನಾ ಸಿ ದ್ವೀಪಗಳು ಚೀನಾದ ಅವಿಭಾಜ್ಯ ಅಂಗಗಳಂತ ಹೇಳಿ ಚೀನಾ ಭಾವಿಸುತ್ತೆ. ಹಾಗೆ ಈ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ತನ್ನ ರಕ್ಷಣಾ ಮೂಲ ಸೌಕರ್ಯಗಳನ್ನ ರಚನೆಯನ್ನು ಮಾಡ್ತಾ ಇದೆ. ಹಾಗಿದ್ರೆ ಈ ಒಂದು ಸಿಗಳ ಒಂದು ಮಹತ್ವ ಏನಂತಂದರೆ ಇಲ್ಲಿ ಸೌತ್ ಚೀನಾ ಸಿ ಮತ್ತು ಈ ಈಸ್ಟ್ ಚೀನಾ ಸಿಯ ಮಹತ್ವ ಏನು ಅಂತಂದರೆ ಇಲ್ಲಿ ದ ಈಸ್ಟ್ ಆ್ಯಂಡ್ ದ ಸೌತ್ ಚೀನಾ ಸಿ ಆರ್ ಕ್ರಿಟಿಕಲ್ ಫಾರ್ ಗ್ಲೋಬಲ್ ಮ್ಯಾರಿಟೈಮ್ ಟ್ರೇಡ್, ಅಂದರೆ ಜಾಗತಿಕ ಒಂದು ವ್ಯಾಪಾರಕ್ಕಾಗಿ ಸೊ ಇವು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗೆ ಈ ಒಂದು ಮಾರ್ಗದ ಅಂದರೆ ಈ ಒಂದು ಸಾಗರಗಳ ಮೂಲಕ ಏನಾಗುತ್ತೆ ಅಂದರೆ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸುಗಳ ಒಂದು ಟ್ರೇಡ್ ಅನ್ನುವಂಥದ್ದು ಆಗತ್ತೆ, ವ್ಯಾಪಾರ ಅನ್ನುವಂಥದ್ದು ಆಗತ್ತೆ. ಅಂದರೆ ಈ ಒಂದು ಮಾರ್ಗಗಳ ಮೂಲಕ ಏನಾಗುತ್ತೆ ಅಂದರೆ ಈ ಕಚ್ಚಾ ತೈಲಗಳು ಇಲ್ಲಿ ಮತ್ತು ಈ ಸ್ವಾಭಾವಿಕ ಅನಿಲಗಳು ಏನಾಗುತ್ತೆ ಇಲ್ಲಿ ದಾಟಿ ಹೋಗುತ್ತೆ ಅಂತ. ಸೊ ಹೀಗಾಗಿ ಇಷ್ಟೊಂದು ಜಾಗತಿಕವಾಗಿ ಮಹತ್ವವನ್ನು ಪಡೆದಿರುವಂಥ ಸ್ಥಳಗಳಾಗಿವೆ. ಸೊ ನೆಕ್ಸ್ಟ್ ಇಲ್ಲಿ ಚೀನಾದ ಗ್ರೇ ಝೋನ್ ಅಂತ ಬರುತ್ತೆ. ಗ್ರೇ ಝೋನ್ ಟ್ಯಾಕ್ಟಿಕ್ಸ್ ಅಂದರೆ ಚೀನಾದ ಈ ಗ್ರೇ ಝೋನ್ ತಂತ್ರ ಅಂತ. ಚೀನಾ ಎಂಪ್ಲಾಯ್ಸ್ ಅಗ್ರೆಸಿವ್ ನಾನ್ ವಾರ್ ಟ್ಯಾಕ್ಟಿಕ್ಸ್. ಸೊ ಅಂದರೆ ಈ ಒಂದು ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುವ ಮೂಲಕ ಚೀನಾ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ನಾನ್ ವಾರ್ ಟ್ಯಾಕ್ಟಿಕ್ಸ್ ಅಂದರೆ ಯುದ್ಧರಹಿತ ಒಂದು ತಂತ್ರವನ್ನು ಅನುಸರಣೆಯನ್ನು ಮಾಡ್ತಾ ಇದೆ. ಹಾಗೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಯಾವ ರೀತಿ ಅಂತಂದರೆ ಅದು ಮಿಲಿಟರಿ ಗ್ರೇಡ್ ಲೇಜರ್ಸ್ಗಳನ್ನು ಬಳಸ್ತಾ ಇದೆ. ಹಾಗೆ ಇಲ್ಲಿ ವೆಸಲ್ಸ್ಗಳನ್ನ ಅಂದರೆ ಶಿಪ್ಗಳನ್ನ ಏನು ಮಾಡ್ತಾ ಇದೆ ಅಲ್ಲಿ ರ್ಯಾಮಿಂಗನ್ನು ಮಾಡ್ತಾ ಇದೆ. ಸೊ ಈ ಮೂಲಕ ಇಲ್ಲಿ ಇಂಡೈರೆಕ್ಟಾಗಿ ಅದೇನು ಮಾಡ್ತಾ ಇದೆ ಅಂದರೆ ಯುದ್ಧದಲ್ಲಿ ತೊಡಗಿಕೊಂಡಿದೆ ಅಂತ. ಸೊ ಈ ರೀತಿಯ ಒಂದು ಟ್ಯಾಕ್ಟಿಕ್ಸನ್ನು ಅಥವಾ ಈ ರೀತಿಯ ಒಂದು ತಂತ್ರವನ್ನು ಫಿಲಿಪೈನ್ಸ್ ವಿರುದ್ಧ ಕೂಡ ಬಳಸ್ತಾ ಇದೆ ಅದು. ಸೊ ಇಲ್ಲಿ ಸಂಕಾಕು ದ್ವೀಪಗಳಾಗಿರ್ಬೋದು, ಡಿಐ ದ್ವೀಪಗಳಾಗಿರ್ಬೋದು, ಇದು ಆ ಒಂದು ಪ್ರದೇಶದ ಸುತ್ತಮುತ್ತಲಿನ ಹಲವಾರು ದೇಶಗಳು ಏನು ಮಾಡುತ್ತೆ ಅಂದರೆ ಈ ದ್ವೀಪಗಳ ಮೇಲೆ ತಮ್ಮ ಹಕ್ಕುಗಳನ್ನು ಸಾಧಿಸ್ತಾ ಇದ್ರೂ ಕೂಡ ಚೀನಾ ಏನು ಮಾಡ್ತಾ ಇದೆ ಆ ದ್ವೀಪಗಳೆಲ್ಲವೂ ಚೀನಾಕ್ಕೆ ಸೇರಿದೆ ಅಂತ ಹೇಳಿ ಇಲ್ಲಿ ವಾದವನ್ನು ಮಾಡ್ತಾ ಇದೆ. ನೆಕ್ಸ್ಟ್ ಟಾಪಿಕ್
L69 G4 countries seek urgent reform of UNSC. ಎಸ್, ಸೊ ನಿನ್ನೆ ಕ್ಲಾಸ್ನಲ್ಲಿ ಕೂಡ ನಾವು ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ಸುಧಾರಣೆಯ ಕುರಿತು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಎಸ್, ಸೊ ಇವಾಗ ಈ ಒಂದು ಸುಧಾರಣೆಯ ಕುರಿತು ಅಂದರೆ ಇದನ್ನು ತುರ್ತಾಗಿ ಇದನ್ನು ರಿಫಾರ್ಮ್ ಮಾಡಬೇಕು ಅಥವಾ ಇದನ್ನು ಸುಧಾರಣೆಯನ್ನು ಮಾಡಬೇಕಂತ ಹೇಳಿ ಇಲ್ಲಿ G4 ಕಂಟ್ರಿಗಳು ಡಿಮ್ಯಾಂಡನ್ನು ಮಾಡ್ತಾ ಇದೆ. ಸೊ G4 ಕಾಲ್ ಫಾರ್ UNSC ರಿಫಾರ್ಮ್. ಸೊ ಇಲ್ಲಿ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯ ಸುಧಾರಣೆ ಆಗಬೇಕಂತ ಹೇಳಿ G4 ಕಂಟ್ರಿಗಳು ಇಲ್ಲಿ ಕರೆಯನ್ನು ನೀಡಿವೆ. ಸೊ ಇಲ್ಲಿ G4 ಕಂಟ್ರಿಗಳಂದರೆ ಯಾವೆಲ್ಲ ಬರುತ್ತಾ? ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್ ಬರುತ್ತಾ. ಸೊ ಇವುಗಳು ಏನು ಮಾಡ್ತಾ ಇದೆ, ಇಲ್ಲಿ ಇವುಗಳ ಸುಧಾರಣೆಗಾಗಿ ಒತ್ತಾಯವನ್ನು ಮಾಡ್ತಾ ಇದೆ. ಹಾಗೆ ಈ ಒಂದು ದೇಶಗಳು ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತಮಗೆ ಒಂದು ಖಾಯಂ ಸದಸ್ಯತ್ವವನ್ನು ನೀಡಬೇಕಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಒನ್, ಪ್ರೋಗ್ರೆಸ್ ಆನ್ UNSC ರಿಫಾರ್ಮ್. ಹಾಗಿದ್ರೆ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ಸುಧಾರಣೆಯಲ್ಲಿ ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಅಂತ ನೋಡೋಣ. ಸೊ ಡ್ಯೂರಿಂಗ್ ದಿ G4 ಮೀಟಿಂಗ್ ಆನ್ ದ ಸೈಡ್ಲೈನ್ಸ್ ಆಫ್ ದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ದ ಫಾರಿನ್ ಮಿನಿಸ್ಟರ್ ರಿವ್ಯೂಡ್ ದಿ ಪ್ರೋಗ್ರೆಸ್ ಆಫ್ UNSC ರಿಫಾರ್ಮ್ ಆ್ಯಂಡ್ ಎಂಫಸೈಸ್ ದಿ ನೀಡ್ ಫಾರ್ ಶಿಫ್ಟ್ ಆ್ಯಕ್ಷನ್. ಸೊ ಈ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಮೀಟಿಂಗ್ ಜೊತೆಗೆ ಈ G4 ಮೀಟಿಂಗ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಫಾರಿನ್ ಮಿನಿಸ್ಟರು ಇಲ್ಲಿ ಈ UNSCಯ ಒಂದು ಸುಧಾರಣೆ ಕುರಿತು ಇಲ್ಲಿ ಅದನ್ನು ಪುನರ್ ಪರಿಶೀಲನೆಯನ್ನು ಮಾಡಿದ್ದಾರೆ. ಸೊ ಇನ್ಕ್ರೀಸ್ಡ್ ರೀಪ್ರೆಸೆಂಟೇಷನ್ ಆಫ್ ಡೆವಲಪಿಂಗ್ ಕಂಟ್ರೀಸ್. ಎಸ್, ಸೊ ಅಂದರೆ ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ರೀಪ್ರೆಸೆಂಟೇಷನ್ ಅಂದರೆ ಪ್ರಾತಿನಿಧ್ಯ ಅನ್ನುವಂಥದ್ದು ಕೂಡ ಇಲ್ಲಿ ಹೆಚ್ಚಾಗಬೇಕು ಅಂತ ಇದು ಕೂಡ ಒಂದು ಸುಧಾರಣೆಯಾಗಿದೆ. ಎಸ್, ಸೊ ಇಲ್ಲಿ ದ G4 ಹೈಲೈಟೆಡ್ ದ ನೀಡ್ ಫಾರ್ ಬೆಟರ್ ರೀಪ್ರೆಸೆಂಟೇಷನ್ ಫಾರ್ ಡೆವಲಪಿಂಗ್ ಕಂಟ್ರೀಸ್. ಸೊ ಇಲ್ಲಿ G4 ಕಂಟ್ರಿಗಳು ಏನು ಒತ್ತಾಯವನ್ನು ಮಾಡ್ತಾ ಇದೆ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೂ ಕೂಡ ಸೊ ಈ UNSCಯ ಇಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ನಲ್ಲಿ ಸ್ಥಾನವನ್ನು ನೀಡಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಂತಂದರೆ ಯಾವ ಒಂದು ಭಾಗದಿಂದ ರೀಪ್ರೆಸೆಂಟೇಷನ್ನ ಇವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಲ್ಯಾಟಿನ್ ಅಮೇರಿಕಾ ಆ್ಯಂಡ್ ಕೆರಿಬಿಯನ್ ಪ್ರದೇಶಗಳಿಂದ ಕೂಡ ಈ ಒಂದು UNSCಯ ಒಂದು ಪರ್ಮನೆಂಟ್ ಸ್ಥಾನಗಳನ್ನು ಬೇಡಿಕೆಯನ್ನು ಮಾಡ್ತಾ ಇದೆ. ಹಾಗೆ ಇಲ್ಲಿ ನಾನ್ ಪರ್ಮನೆಂಟ್ ಕ್ಯಾಟಗರಿಯಲ್ಲಿ ಕೂಡ ಈ ಒಂದು ಭಾಗಗಳಿಂದ ಸದಸ್ಯತ್ವವನ್ನು ನೀಡಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದೆ. ಹಾಗೆ ಇಲ್ಲಿ L69 C10 ಗ್ರೂಪ್ ಇನ್ವಾಲ್ವ್ಮೆಂಟ್ ಅಂದರೆ ಈ ಒಂದು ಸುಧಾರಣೆಯಲ್ಲಿ ಈ ಒಂದು ಗ್ರೂಪ್ಗಳ ರೋಲ್ ಏನು ಅಂತ ನೋಡೋಣ. ಸೊ ಅದರ್ ಗ್ರೂಪ್ಸ್ ಲೈಕ್ ದ L69. ಸೊ ಈ L69 ಅಂತಂದರೆ ಇದರಲ್ಲಿ ಭಾರತವು ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ C10 ಅಂತಂದರೆ ಇದರಲ್ಲಿ ಆಫ್ರಿಕನ್ ಒಂದು ಕಾಂಟಿನೆಂಟ್ನ 10 ದೇಶಗಳು ಕೂಡ ಬರುತ್ತೆ. ಸೊ ಆಲ್ಸೋ ಕಾಲ್ಡ್ ಫಾರ್ ಗ್ರೇಟರ್ ರೀಪ್ರೆಸೆಂಟೇಷನ್ ಫಾರ್ ದ ಗ್ಲೋಬಲ್ ಸೌತ್. ಸೊ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಒಂದು ಗ್ಲೋಬಲ್ ಸೌತ್ ಅಂದರೆ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ರೀಪ್ರೆಸೆಂಟೇಷನ್ ಕೂಡ ಇಲ್ಲಿ ಒಳಗೊಳ್ಬೇಕಂತ ಹೇಳಿ ಈ L69 ಮತ್ತು ಈ C10 ಗ್ರೂಪ್ಗಳು ಕೂಡ ಏನು ಮಾಡ್ತಾ ಇದೆ, ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ಸುಧಾರಣೆ ಎನ್ನುವಂಥದ್ದು ವಿಳಂಬವಾದರೆ ಅದರಿಂದ ಏನೆಲ್ಲ ಪರಿಣಾಮಗಳಾಗತ್ತೆ ಅಂತಂದರೆ ದ ಗ್ರೂಪ್ಸ್ ವಾರ್ನ್ ದ್ಯಾಟ್ ಅಂದರೆ ಈ ಎಲ್ಲ ಗ್ರೂಪುಗಳು ಅಂದರೆ G4 ಆಗಿರ್ಬೋದು, L69 ಆಗಿರ್ಬೋದು ಮತ್ತು ಈ C10 ಗ್ರೂಪ್ಗಳು ಏನಿಲ್ಲ ಅಂತಂದರೆ ಏನು ಒತ್ತಾಯವನ್ನು ಅಥವಾ ವಾರ್ನ್ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಫರ್ದರ್ ಡಿಲೇ ಇನ್ ಕಾಂಪ್ರಹೆನ್ಸಿವ್ ರಿಫಾರ್ಮ್ ಆಫ್ ದ UNSC ವುಡ್ ಅಂಡರ್ಮೈನ್ ದಿ UN's ಕ್ರೆಡಿಬಿಲಿಟಿ ಆ್ಯಂಡ್ ಲೆಜಿಟಿಮಿಟಿ ಇನ್ ಅಡ್ರೆಸ್ಸಿಂಗ್ ದ ಗ್ಲೋಬಲ್ ಚಾಲೆಂಜಸ್. ಅಂದರೆ ಇದು ವಿಳಂಬವಾದರೆ ಜಾಗತಿಕವಾಗಿ ಸವಾಲುಗಳನ್ನ ಪರಿಹರಿಸುವುದರ ಕುರಿತು ಈ ವಿಶ್ವಸಂಸ್ಥೆಯ ಸೌಹಾರ್ದತೆಯನ್ನು ಇದೇನು ಮಾಡುತ್ತೆ, ಇಲ್ಲಿ ಅಂಡರ್ಮೈನ್ ಮಾಡುತ್ತೆ ಅಂತ ಹೇಳಿ ವಾರ್ನ ಮಾಡ್ತಾ ಇದೆ. ಅಂದರೆ ಅದರ ಮೇಲಿನ ಒಂದು ವಿಶ್ವಾಸಾರ್ಹತೆ ಅನ್ನುವಂಥದ್ದು ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ. ಎಸ್, ಸೊ ನಾವು ಇವಾಗ ಪ್ರಿಲಿಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸೊ ಫಸ್ಟ್ ಒನ್, ಇನ್ಫ್ರಾಸೌಂಡ್. ಓಕೆ, ಏನಿದೆ ಇನ್ಫ್ರಾಸೌಂಡ್ ಅಂತಂದರೆ ಇಟ್ ರೆಫರ್ಸ್ ಟು ಸೌಂಡ್ ವೇವ್ ವಿಚ್ ವೆರಿ ಲೋ ಫ್ರೀಕ್ವೆನ್ಸಿ ಅಂದರೆ ಕಡಿಮೆ ಒಂದು ಫ್ರೀಕ್ವೆನ್ಸಿಯನ್ನು ಹೊಂದಿರುವಂಥ ಅಥವಾ ಆವೃತ್ತಿಯನ್ನು ಹೊಂದಿರುವಂಥ ಇದು ಶಬ್ದದ ಅಲೆಗಳಾಗಿವೆ. ಎಸ್,
ಸೊ ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಹಾಗಿದ್ರೆ ಇವು ಯಾವುದರಿಂದ ಉತ್ಪತ್ತಿ ಆಗತ್ತೆ ಅಂತಂದರೆ ಪಾಸಿಂಗ್ ಮಿಟಿಯೋರ್, ಅಂದರೆ ಇಲ್ಲಿ ಉಲ್ಕೆಗಳು ಪಾಸ್ ಆಗುವಂಥ ಸಂದರ್ಭದಲ್ಲಿ ಅಥವಾ ಹಾದು ಹೋಗುವಂಥ ಸಂದರ್ಭದಲ್ಲಿ, ಹಾಗೆ ಸ್ಟಾರ್ಮ್ ಬಿರುಗಾಳಿ ಪಾಸ್ ಆಗುವಂಥ ಸಂದರ್ಭದಲ್ಲಿ, ಮತ್ತು ವೋಲ್ಕ್ಯಾನ್ಗಳಾಗಿರ್ಬೋದು ಅರ್ಥಕ್ವೇಕ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಲೆಗಳು ಸೃಷ್ಟಿಯಾಗತ್ತೆ. ಸೊ ಇವುಗಳಿಗೆ ನಾವು ಇನ್ಫ್ರಾಸೌಂಡ್ ಅಂತ ಕರಿತೀವಿ. ಹಾಗೆ ಇನ್ಫ್ರಾಸೋನಿಕ್ ವೇವ್ಸ್ ಕ್ಯಾನ್ ಕಾಸ್ ಮೈನ್ಯೂಟ್ ಚೇಂಜಸ್ ಇನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಈ ರೀತಿಯ ಒಂದು ಇನ್ಫ್ರಾಸೋನಿಕ್ ಅಲೆಗಳು ಏನಾಗುತ್ತೆ ಅಂದರೆ ವಾತಾವರಣದ ಒತ್ತಡದ ಮೇಲೆ ಏನಾಗುತ್ತೆ ಅಂದರೆ ಸಣ್ಣ ಪ್ರಮಾಣದ ಮೈನ್ಯೂಟ್ ಚೇಂಜಸ್ ಅಂದರೆ ಸಣ್ಣ ಪ್ರಮಾಣದ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಇವುಗಳನ್ನ ನಾವು ಯಾವುದರಿಂದ ಮೆಜರ್ ಮಾಡ್ತೀವಿ ಅಂತಂದರೆ ಬ್ಯಾರೋಮೀಟರ್. ಎಸ್, ದೀಸ್ ನಾಯ್ಸ್ಲೆಸ್ ಸೌಂಡ್ ಕ್ಯಾನ್ ಟ್ರಾವೆಲ್ ವೆರಿ ಲಾಂಗ್ ಡಿಸ್ಟೆನ್ಸ್ ವಿದೌಟ್ ಲೂಸಿಂಗ್ ಸ್ಟೀಮ್. ಎಸ್, ಸೊ ಈ ಒಂದು ಅಲೆಗಳು ಲಾಂಗ್ ಡಿಸ್ಟೆನ್ಸ್ವರೆಗೆ ಏನಾಗುತ್ತೆ ಅಂದರೆ ಟ್ರಾವೆಲ್ನ ಮಾಡುತ್ತೆ, ವೆರಿ ಲಾಂಗ್ ಡಿಸ್ಟೆನ್ಸ್. ಎಸ್, ಹಾಗಿದ್ರೆ ಇವುಗಳ ಅಪ್ಲಿಕೇಶನ್ ಏನು, ಈ ಇನ್ಫ್ರಾ ಸೌಂಡ್ಗಳ ಅಪ್ಲಿಕೇಶನ್ ಅಥವಾ ಅನ್ವಯಗಳು ಏನಂತಂದ್ರೆ ಅಂದರೆ ಇವುಗಳನ್ನ ಎಲ್ಲಿ ಬಳಸ್ಕೊಳ್ತೀವಿ ಅಂತಂದರೆ, ಸೊ ಇಟ್ ಕ್ಯಾನ್ ಬಿ ಯೂಸ್ ಟು ಚೆಕ್ ದಿ ಸ್ಟ್ರಕ್ಚರಲ್ ಹೆಲ್ತ್ ಆಫ್ ಬಿಲ್ಡಿಂಗ್ಸ್. ಸೊ ಇಲ್ಲಿ ಕಟ್ಟಡಗಳ ಒಂದು ಆರೋಗ್ಯವನ್ನು ಅಂದರೆ ಇವುಗಳು ಎಷ್ಟು ಕಾಲ ಬಾಳಿಕೆಯನ್ನು ಬರುತ್ತೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಇವುಗಳನ್ನ ಬಳಸ್ತಾರೆ. ಹಾಗೆ ಡ್ಯಾಮ್ಗಳಾಗಿರ್ಬೋದು, ಬ್ರಿಡ್ಜಸ್ಗಳ ಒಂದು ಆಯುಷ್ಯವನ್ನು ತಿಳಿಯಲಿಕ್ಕೆ ಸೊ ಈ ರೀತಿಯ ಒಂದು ಇನ್ಫ್ರಾಸೌಂಡ್ಗಳನ್ನು ಬಳಸಲಾಗತ್ತೆ. ಹಾಗೆ ಇನ್ ದಿ ಫೀಲ್ಡ್ ಆಫ್ ಏರೋಸ್ಪೇಸ್ಗಳಲ್ಲಿ ಅಂದರೆ ವಿಮಾನಯಾನಗಳಲ್ಲಿ ಕೂಡ ಇವುಗಳನ್ನ ಬಳಸ್ತಾರೆ. ಅಂದರೆ ನಮಗೆ ಫಿಲ್ಮ್ನಲ್ಲಿ ಈ ರೀತಿಯೂ ಕೂಡ ಕೇಳಿರ್ತಾರೆ. ಓಕೆ, ಸೊ ಇನ್ಫ್ರಾರೆಡ್ ಸೌಂಡ್ನ ಅಪ್ಲಿಕೇಶನ್ ಇವುಗಳನ್ನ ಎಲ್ಲಿ ನಾವು ಬಳಸ್ತೀವಿ ಅಂತ ಹೇಳಿ. ಓಕೆ, ಸೊ ಇದು ಕೂಡ ಇಲ್ಲಿ ಅಪ್ಲಿಕೇಶನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಗಣಿಗಾರಿಕೆಗಳಲ್ಲಿ ಕೂಡ ಇವುಗಳನ್ನ ಬಳಸ್ತಾರೆ. ಹಾಗೆ ಇಲ್ಲಿ ವನ್ಯಜೀವಿಗಳ ಚಲನವಲನಗಳನ್ನ ಅಂದರೆ ವೈಲ್ಡ್ ಲೈಫ್ ಟ್ರ್ಯಾಕಿಂಗ್ಗಳಲ್ಲಿ ಕೂಡ ಇವುಗಳನ್ನ ಬಳಸ್ತೀವಿ. ಹಾಗೆ ಇಲ್ಲಿ ವೇಲ್ಸ್ ಅಂದರೆ ತಿಮಿಂಗಿಲಗಳು ಬರುತ್ತಲ್ವ, ಸೊ ಅವುಗಳ ಒಂದು ಚಲನೆಯನ್ನು ಮಾನಿಟರ್ ಮಾಡಲಿಕ್ಕೆ ಸೊ ಈ ಇನ್ಫ್ರಾರೆಡ್ ಸೌಂಡ್ಗಳನ್ನ ಬಳಸಲಾಗತ್ತೆ. ಸೊ ನೆಕ್ಸ್ಟ್ ಒನ್ ಪ್ರಾಲೆ ಮಿಸೈಲ್ ಅಂತ ಹೇಳಿ. ಸೊ ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಫಾರ್ ಡಿಪ್ಲಾಯ್ಮೆಂಟ್ ಆಫ್ ಅಲಾಂಗ್ ದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಆ್ಯಂಡ್ ಲೈನ್ ಆಫ್ ಕಂಟ್ರೋಲ್. ಸೊ ಇಲ್ಲಿ LAC ಮತ್ತು ಈ LOC ಬಳಿ ಈ ಒಂದು ಮಿಸೈಲ್ಗಳನ್ನು ನಿಯೋಜನೆ ಮಾಡಲಾಗತ್ತೆ. ಸೊ ಈ ಒಂದು ಉದ್ದೇಶಕ್ಕಾಗಿ ಇವುಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಸೊ ಇವುಗಳು ಏನಂತಂದರೆ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿವೆ. ಅಂದರೆ ಇವು ಕಡಿಮೆ ದೂರದಲ್ಲಿ ಏನಾಗುತ್ತೆ ಅಂದರೆ ಇವುಗಳನ್ನು ನಾವು ಉಡಾಯಿಸಬಹುದಾಗಿರುತ್ತೆ. ಎಸ್, ಅಂದರೆ ಇವುಗಳನ್ನ ಯುದ್ಧ ಮೂವಿಗಳಲ್ಲಿ ಬಳಸಲಾಗತ್ತೆ. ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಮಿಸೈಲ್ಗಳನ್ನ ಬಳಸಲಾಗುತ್ತೆ. ಹಾಗಾದರೆ ಇವುಗಳನ್ನ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತಂದರೆ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಹಾಗಿದ್ರೆ ಇವು ಎಷ್ಟು ದೂರದವರೆಗೆ ಚಲಿಸುತ್ತೆ ಅಂತಂದರೆ 150 to 500 ಕಿಲೋಮೀಟರ್ವರೆಗೆ ಸೊ ಇವು ಚಲಿಸುತ್ತೆ. ಹಾಗೆ ಇಟ್ ಕ್ಯಾನ್ ಕ್ಯಾರಿ ಅ ವೆರೈಟಿ ಆಫ್ ವಾರ್ ಹೆಡ್. ಸೊ ಈ ಒಂದು ಮಿಸೈಲ್ಗಳಲ್ಲಿ ಇವು ಏನೆಲ್ಲ ಹೊತ್ತೊಯ್ಯುತ್ತೆ ಅಂತಂದರೆ ಇಲ್ಲಿ ವಾರ್ ಹೆಡ್ ಅಂದರೆ ಇವುಗಳನ್ನ ನಾವು ಸಿಡಿತಲೆಗಳಂತ ಕರಿತೀವಿ. ಸೊ ಇನ್ಕ್ಲೂಡಿಂಗ್ ಹೈ ಎಕ್ಸ್ಪೋಜಿವ್ ಪರ್ಫಾರ್ಮ್ ಫ್ರಾಗ್ಮೆಂಟೇಷನ್ ಅಂದರೆ ಅತಿ ಹೆಚ್ಚಾಗಿ ಸ್ಫೋಟಗೊಳ್ಳುವಂತಹ ಒಂದು ಸ್ಫೋಟಕಗಳನ್ನ ಇದು ಕ್ಯಾರಿ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಫಾರ್ಮೋಸಾ ಸ್ಟೇಟ್ ಅಥವಾ ಅಕಾ ತೈವಾನ್ ಸ್ಟೇಟ್ ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ಫಸ್ಟ್ ಒನ್ ಇಲ್ಲಿ ಸ್ಟ್ರೇಟ್ ಅಂತಂದರೆ ಏನು, ಕನ್ನಡದಲ್ಲಿ ನಾವು ಜಲಸಂಧಿ ಅಂತ ಕರಿತೀವಲ್ವಾ. ಹಾಗಾದರೆ ಜಲಸಂಧಿ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ, ಸೊ ಈ ಚಿತ್ರದಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿ ಕಿರಿದಾದ ಒಂದು ಮಾರ್ಗ ಇರುತ್ತೆ. ಓಕೆ, ಎರಡು ಭೂಭಾಗಗಳ ನಡುವೆ ಮಧ್ಯೆ ಈ ರೀತಿ ಕಿರಿದಾದ ಮಾರ್ಗ ಇರುತ್ತೆ. ಸೊ ಈ ಒಂದು ಮಾರ್ಗ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಎರಡು ವಾಟರ್ ಬಾಡಿಗಳನ್ನ, ಓಕೆ, ಸೊ ವಾಟರ್ ಬಾಡಿ 1 ಅಂತ ಅಂದ್ಕೊಳ್ಳೋಣ, ಇದನ್ನು ವಾಟರ್ 2 ಅಂತ ಅಂದ್ಕೊಳ್ಳೋಣ. ಸೊ ಈ ಎರಡು ವಾಟರನ್ನು ಏನು ಮಾಡುತ್ತೆ ಅಂದರೆ ಇಲ್ಲಿ ಸಂಪರ್ಕಿಸುತ್ತೆ, ಓಕೆ, ಅಥವಾ ಕನೆಕ್ಟ್ ಮಾಡುತ್ತೆ. ಸೊ ಇದನ್ನು ನಾವು ಜಲಸಂಧಿ ಅಥವಾ ಸ್ಟ್ರೇಟ್ ಅಂತ ಕರಿತೀವಿ. ಸೊ ಇದೇನಂತಂದರೆ ಇದು ಯಾವ ಒಂದು ಭಾಗವನ್ನು ಸಪ್ರೇಟ್ ಮಾಡುತ್ತೆ ಅಂತಂದರೆ ಇಟ್ ಸಪ್ರೇಟ್ ದಿ ಐಲ್ಯಾಂಡ್ ಆಫ್ ಥೈಲ್ಯಾಂಡ್, ಓಕೆ, ತೈವಾನ್ ಆ್ಯಂಡ್ ಕಾಂಟಿನೆಂಟಲ್ ಸೀನ ಪ್ರತ್ಯೇಕ ಮಾಡುತ್ತೆ. ಎಸ್, ಸಿವರಲ್ ರಿವರ್ಸ್ ಇನ್ಕ್ಲೂಡಿಂಗ್ ಜ್ಯೂಲಾಂಗ್ ಆ್ಯಂಡ್ ಮಿನ್ ರಿವರ್ಸ್ ಫ್ರಮ್ ಚೀನಾಸ್ ಫುಜಿಯಾನ್ ಪ್ರೊವಿನ್ಸ್ ಡ್ರೈನ್ ಇಂಟು ತೈವಾನ್ ಸ್ಟೇಟ್. ಸೊ ಇದಕ್ಕೆ ನಾವು ತೈವಾನ್ ಸ್ಟೇಟ್ ಅಂತ ಕೂಡ ಕರಿತೀವಿ, ಫಾರ್ಮೋಸಾ ಸ್ಟೇಟ್ಗೆ. ಹಾಗಿದ್ರೆ ಈ ಒಂದು ಸ್ಟೇಟನ್ನು ಯಾವೆಲ್ಲ ಬಂದು ನದಿಗಳು ಬಂದು ಕೂಡಿಕೊಳ್ಳುತ್ತೆ ಅಂತಂದರೆ ಇದು
ಜಿಯೋಲಾಂಗ್ ಆ್ಯಂಡ್ ಮಿನ್ ರಿವರ್ಸ್, ಚೀನಾದ ಫುಜಿಯಾನ್ ರಿವರ್ಸ್ ಬರುವಂಥ ಈ ಮಿನ್ ರಿವರ್ಸ್ ಕೂಡ ಇದರಲ್ಲಿ ಜಾಯ್ನ್ ಆಗುತ್ತೆ ಅಂತ. ದ ಬಿಗ್ಗೆಸ್ಟ್ ಐಲ್ಯಾಂಡ್ ಅಲಾಂಗ್ ದ ತೈವಾನ್ ಸೈಡ್ ಇನ್ಕ್ಲೂಡ್, ಅಂದರೆ ಈ ತೈವಾನ್ ಭಾಗದಲ್ಲಿ ಯಾವೆಲ್ಲ ಒಂದು ಐಲ್ಯಾಂಡ್ಗಳು ಕಂಡು ಬರುತ್ತೆ ಅಂತಾರೆ, ಇವೆಲ್ಲ ಪ್ರಿಲಿಮ್ಸ್ನಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಈ ರೀತಿ ಕ್ವಶನ್ ಕೊಟ್ಟು ಅಥವಾ ಈ ರೀತಿಯ ಒಂದು ಸ್ಟೇಟನ್ನು ಕೊಟ್ಟು ಇದು ಯಾವ ಕಂಟ್ರಿಗೆ ಬಿಲಾಂಗ್ ಆಗಿದೆ ಅಥವಾ ಸೊ ನಮಗೆ ಇದು ಪ್ಲೇಸಸ್ ಇನ್ ನ್ಯೂಸ್ ಅಕ್ರಾಸ್ ದ ವರ್ಲ್ಡ್ ಅಂತ ಬಂದಾಗ ಈ ರೀತಿಯ ಒಂದು ಕ್ವಶನನ್ನು ಕೇಳಿರ್ತಾರೆ. ಸೊ ಇಲ್ಲಿ ಪರ್ಮೋಸಾ ಸ್ಟ್ರೇಟ್ ಅಥವಾ ಇದಕ್ಕೆ ನಾವು ತೈವಾನ್ ಸ್ಟೇಟ್ ಅಂತ ಕೂಡ ಕರಿತೀವಲ್ವಾ. ಸೊ ಇದನ್ನು ಈ ರೀತಿ ಕೇಳೋದಿಲ್ಲ, ಪರ್ಮೋಸಾ ಸ್ಟೇಟ್ ಅಂತಲೇ ಕೇಳಿರ್ತಾರೆ ಅವರು. ಸೊ ಇದು ಎಲ್ಲಿ ಕಂಡು ಬರುತ್ತೆ, ಓಕೆ, ತೈವಾನಲ್ಲಿ ಕಂಡು ಬರುತ್ತೆ ಅಂತ. ಸೊ ನೆಕ್ಸ್ಟ್ ಇವಾಗ ಪ್ರಿವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಇಸ್ ಆರ್ ಕರೆಕ್ಟ್. ಸೊ ಇವು ಮೇಲಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, a person who is eligible to vote can be made a minister in a state for 6 months even if he or she is not member of the state legislature of the state. ಅಂದರೆ ಒಂದು ರಾಜ್ಯ ಶಾಸಕಾಂಗದ ಸದಸ್ಯರಲ್ಲದೆ ಇದ್ದರೂ ಕೂಡ, ಸೊ ಇನ್ ಕೇಸ್ ಅವರು ಅಲ್ಲದೆ ಇದ್ದರೂ ಕೂಡ ಅವರು ಮತದಾನವನ್ನು ಮಾಡಲಿಕ್ಕೆ ಅರ್ಹರಾಗಿದ್ದರೆ ಅಂಥವ್ರನ್ನ ಏನು ಮಾಡ್ಬೋದು ಅಂತಂದರೆ ಈ ರಾಜ್ಯಗಳಲ್ಲಿ 6 ತಿಂಗಳ ವರೆಗೆ ಅವರನ್ನು ಮಿನಿಸ್ಟರ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಅಕಾರ್ಡಿಂಗ್ ಟು ದ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951, ಅಂದರೆ ಜನಪ್ರತಿನಿಧಿ ಕಾಯ್ದೆ 1951 ಪ್ರಕಾರ, ಅ ಪರ್ಸನ್ ಕನ್ವಿಕ್ಟೆಡ್ ಆಫ್ ಎ ಕ್ರಿಮಿನಲ್ ಅಫೆನ್ಸ್ ಆ್ಯಂಡ್ ಸೆಂಟೆನ್ಸ್ ಟು imprisonment ಫಾರ್ 5 years is permanently disqualified from contesting an election even after he is released from the prison. ಅಂದರೆ ಈ ಜನಪ್ರತಿನಿಧಿ ಕಾಯ್ದೆ 1951 ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಸೊ ಈ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಕ್ರಿಮಿನಲ್ ಅಪರಾಧವನ್ನು ಮಾಡಿದ್ರೆ ಮತ್ತು ಆ ವ್ಯಕ್ತಿಗೆ 5 ವರ್ಷಗಳ ಕಾಲ ಶಿಕ್ಷೆ ಆಗಿದ್ರೆ ಅವರನ್ನು ಏನು ಮಾಡಲಾಗತ್ತೆ ಇಲ್ಲಿ, ಅಂದರೆ ಅವರನ್ನು ಅಂದರೆ 5 ವರ್ಷ ಜೈಲು ಶಿಕ್ಷೆನ ಅನುಭವಿಸಿದ ನಂತರ ಕೂಡ, ಅಂದರೆ ರಿಲೀಸ್ ಮಾಡಿದ ನಂತರವೂ ಕೂಡ ಅವರನ್ನು ಏನು ಅಂದರೆ ಶಾಶ್ವತವಾಗಿ ಅವರನ್ನು ಚುನಾವಣೆಗೆ ಸ್ಪರ್ಧಿಸುವುದನ್ನು ಇಲ್ಲಿ ತಡೆ ಹಿಡಿಯುತ್ತೆ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಓಕೆ, ಹಾಗಿದ್ರೆ ಇವುಗಳಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇದರ ಒಂದು ಉತ್ತರವನ್ನು ನಾವು ನಾಳೆ ಒಂದು ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. ನಮಸ್ಕಾರ.